ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗ್ ಬೇಗನೆ ಇದ್ದೆ. ರಿಶುದು ಸ್ಕೂಲ್ ಇದೆ. ಇಡ್ಲಿ ಬೇಕು ಅಂತ ಹೇಳ್ತಾ ಇದ್ದ. ರಾತ್ರಿನೇ ಹಿಟ್ಟು ರೆಡಿ ಮಾಡಿಟ್ಟಿದ್ದೆ. ಇವಾಗ ಇಡ್ಲಿ ಹಾಕ್ತಾಯಿದ್ದೀನಿ. ಜಸ್ಟ್ 5 ಇಡ್ಲಿ ಅಷ್ಟೇ ಹಾಕ್ತೀನಿ. ಅವನಿಗೆ ಬಿಸಿದು ಹಾಕಿ ಕಳಿಸ್ತೀನಿ. 4 ಹಾಕಿರ್ತೀನಿ. ಒಂದು ಬೇಗ ಇದ್ದರೆ ತಿನ್ನಿಸ್ತೀನಿ, ಇಲ್ಲಾಂದರೆ ಲೇಟಾಗಿದ್ದರೆ ಹಾಗೆ ಕಳಿಸ್ತೀನಿ. ಟೀನೂ ಕುಡಿಯಲ್ಲ, ಹಾಗೆ ಹೋಗ್ಬಿಡ್ತಾನೆ. ಇನ್ನು ಮಿಕ್ಕಿದ್ದು ಆಮೇಲೆ ಚಿಂಟು ಎದ್ಮೇಲೆ, ಅವ್ರ ಪಪ್ಪ ಎದ್ಮೇಲೆ 9 ಗಂಟೆ ಮೇಲೆ ಹಾಕ್ತೀನಿ. ಯಾಕಂದರೆ ಆರಿದರೆ ಅಷ್ಟು ಟೇಸ್ಟ್ ಬರೋಲ್ಲ. ಅದು ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಡ್ಲಿ ಅಷ್ಟು ಸ್ಮೂತಾಗಿ ಮಾಡೋಕ್ಕೂ ಬರೋಲ್ಲ. ನನ್ನ ಮಕ್ಳಿಗೆ ಇಷ್ಟ ಅಂತ ಮಾಡ್ತೀನಿ. ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಅಷ್ಟೇ. ಸ್ವಲ್ಪ ಸಾರಿ ರೀಸ್ಟಾಕ್ ಮಾಡಿಸಿದ್ದೆ, ಸೊ ಅದು ಪೋಸ್ಟಿಗೆ ಬಂದಿತ್ತು. ತೊಗೊಂಬರೋಣ ಅಂತ ಆಟೋಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ಯಜಮಾನ್ರಿದ್ದರೆ ಅವರೇ ಕರ್ಕೊಂಡು ಹೋಗ್ತಿದ್ರು. ಅವರೆಲ್ಲೋ ಕೆಲಸದ ಮೇಲೆ ಹೋಗಿದ್ದಾರೆ ಇವತ್ತು. ಸೊ ಅದು ಬೇರೆ ಅರ್ಜೆಂಟ್ ಇತ್ತು. ಆಲ್ರೆಡಿ ಫ್ರೀ ಬುಕ್ಕಿಂಗ್ ಆಗಿತ್ತು. ಹಾಗಾಗಿ ಮನೆ ಹತ್ರನೇ, ದೂರ ಇರಲಿಲ್ಲ. ನನಗೆ ಗಾಡಿ ಇನ್ನೂ ಅಷ್ಟು ಪರ್ಫೆಕ್ಟಾಗಿ ಓಡ್ಸೋಕ್ಕೆ ಬರೋಲ್ಲ. ಹಾಗಾಗಿ ಆಟೋಗೆ ಹೋಗಿ ತೊಗೊಂಡು ಬಂದೆ. ಹಾಗೆ ಬರೋ ಅಷ್ಟೊತ್ತಿಗೆ ಮಗನ ಟೈಮ್ ಆಗಿತ್ತು. ಸ್ಕೂಲಿಂದ ಪಿಕಪ್ ಮಾಡಿದೆ. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಇಬ್ಬರು ಮಕ್ಕಳಿಗೆ ಊಟ ಮಾಡಿಸಿ ಸಾರಿ ಪ್ಯಾಕಿಂಗ್ ಎಲ್ಲ ಮಾಡಬೇಕು. ಆಲ್ರೆಡಿ ಗ್ರೀನ್ ಕಲರ್ ಅನುಶ್ರೀ ಸಾರಿ ಅಂತೂ ಫ್ರೀ ಬುಕ್ಕಿಂಗ್ ಆಗಿತ್ತು 12. ಸೊ ಅವ್ರ ಹತ್ರನೂ ಅವೈಲೇಬಲ್ ಇರಲಿಲ್ಲ, ನನ್ನ ವೆಂಡರ್ ಹತ್ರನೂ. ಹಾಗಾಗಿ ಮತ್ತೆ ರೀಸ್ಟಾಕ್ ಮಾಡಿಸ್ತಾ ಇದ್ದೀನಿ. ಅದೆಲ್ಲ ಮಕ್ಕಳಿಗೆ ಊಟ ಮಾಡಿಸಿ ಅದೆಲ್ಲ ಪ್ಯಾಕಿಂಗ್ ಮಾಡಬೇಕು ಇವಾಗ. ಇವತ್ತು ಮಾರ್ನಿಂಗ್ ಪೂಜೆ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಅದು ಇದು ಕೆಲಸನೇ ಆಯಿತು. ಮಧ್ಯಾಹ್ನ ಮಕ್ಕಳೆಲ್ಲ ಮಲಗಿದ ಮೇಲೆ ಮತ್ತೆ ಸ್ನಾನ ಮಾಡಿ ನೀಟಾಗಿ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳಿದ್ರೆ ಕಾಟ ಕೊಡ್ತಾರೆ. ಅವ್ರನ್ನ ಕರ್ಕೊಂಡು ಮಾಡೋದಂತೂ ತುಂಬ ಕಷ್ಟ ಆಗಿದೆ. ಆ್ಯಂಡ್ ಇದರಲ್ಲೂ ಈ ಸ್ಯಾರಿ ಬಿಸ್ನೆಸ್ಸು, ಯೂಟ್ಯೂಬು ಎರಡೂ ಮೇಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ನಾನು ಡೈಲಿ ಬ್ಲಾಗ್ಸಲ್ಲಿ ಡೈಲಿ ವೀಡಿಯೋಸು ಹಾಕ್ತಾಯಿಲ್ಲ. 3 ಡೇಸ್ 4 ಡೇಸ್ ಹಾಕ್ತಾಯಿದ್ದೀನಿ. ಬಿಕಾಸ್ ಸ್ಯಾರಿ ಬಿಸ್ನೆಸ್ಸು ಈಗ ಚೆನ್ನಾಗಿ ನಡೀತಾ ಇದೆ. ಮೀಶೋದಲ್ಲೂ ಬುಕ್ಕಿಂಗ್ ಆಗ್ತಾಯಿದೆ, ಹಾಗೆ ಇನ್ಸ್ಟಾದಲ್ಲೂ ಬುಕ್ಕಿಂಗ್ ಆಗ್ತಾಯಿದೆ. ಇದೆಲ್ಲ ಮೀಶೋದಲ್ಲಿ ಚೆನ್ನಾಗಿ ಬುಕ್ಕಿಂಗ್ ಆಯಿತು. ಒಂದು ಫ್ರಾಡ್ ಆಯಿತು. ಆವಾಗಿಂದ ನನಗೂ ಭಯ ಆಗ್ತಾಯಿದೆ. ಮತ್ತು ಕಾಸ್ಟ್ಲಿ ಸ್ಯಾರಿ ಅದರಲ್ಲಿ ಅಪ್ಲೋಡ್ ಮಾಡೋಕ್ಕೆ. ಯಾಕಂದರೆ ನಮ್ಮ ಸ್ಯಾರಿ ನಾವು ತೊಗೊಂಡ್ಬಿಟ್ಟು ಹಳೆ ಯೂಸ್ ಆಗಿರೋ ಪ್ರಾಡಕ್ಟ್ನ ನಮಗೆ ರಿಟರ್ನ್ ಕಳಿಸಿದ್ರು. ಸೊ ಆ ಥರ ಆದಾಗ ನಮಗೆ ಒಂದು ಸ್ವಲ್ಪ, ಯಾಕಂದರೆ ಇನ್ವೆಸ್ಟ್ಮೆಂಟ್ ಮಾಡಿ ಹಾಕಿರ್ತೀವಿ, ನಮಗೂ ಭಯ ಆಗುತ್ತೆ. ಸೊ ಹಾಗಾಗಿ ಇನ್ಸ್ಟಾಗ್ರಾಮಲ್ಲೇ ಬುಕ್ಕಿಂಗ್ ತೊಗೋತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟಾಗಿ ಬುಕ್ಕಿಂಗ್ ಮಾಡಿ ಮೀಶೋಗಿಂತ 50 ರೂಪಾಯಿ, ನನಗೆ 100 ರೂಪಾಯಿ ಕಡಿಮೆನೇ ಕೊಡ್ತೀನಿ. ಯಾಕಂದರೆ ಮೀಶೋದವರು ನಾವು ಹಾಕಿರೋ ಅಮೌಂಟ್ಗಿಂತ 100 ರೂಪಾಯಿ ಅವರು ಎಕ್ಸ್ಟ್ರಾ ಹಾಕ್ಕೊಂಡು ನಮಗೆ ಕಡಿಮೆ ಕೊಡೋದು. ಸೊ ಅದೇ ಅಮೌಂಟು ನಾನು ಡೈರೆಕ್ಟ್ ಇನ್ಸ್ಟಾಗ್ರಾಮಲ್ಲಿ ಬುಕ್ಕಿಂಗ್ ಮಾಡಿದರೆ ನಿಮ್ಗೆ ಡೈರೆಕ್ಟಾಗಿ ನಾನು ಪೋಸ್ಟ್ ಅಥವಾ ಕೊರಿಯರ್ ಕಳಿಸ್ತೀನಿ. ಇದರಲ್ಲಿ ಯಾವುದೇ ರೀತಿ ಮೋಸ ಇರೋಲ್ಲ, ಡೈರೆಕ್ಟಾಗಿ ನಡೆಯುತ್ತೆ ಬಿಸ್ನೆಸ್ಸು. ಮಧ್ಯದಲ್ಲಿ ಮೀಶೋ ಅಂತ ಟೈಅಪ್ ಆದರೆ ಸೊ ಅವರಿಗೂ ನಾವು ಕಮಿಷನ್ ಕೊಡಲೇಬೇಕು. ಆ ಕಮಿಷನ್ ಕೊಡೋ ಬದಲು ನಿಮಗೆ 50 ರೂಪೀಸು, ನನಗೆ 50 ರೂಪೀಸ್ ಉಳಿಯುತ್ತೆ. ಡೈರೆಕ್ಟಾಗಿ ಬುಕ್ ಮಾಡಿ ತುಂಬ ಸಾರಿ ರೀಸ್ಟಾಕ್ ಮಾಡಿಸಿದ್ದೀನಿ ಯುಗಾದಿ ಹಬ್ಬಕ್ಕೆ. ಸೊ ನಾನು ಡೈಲಿ ಒಂದೊಂದು ಪೋಸ್ಟ್ ಮಾಡಿ ಹಾಕ್ತಾಯಿರ್ತೀನಿ. ಫೋಟೋಸ್ ಹಾಕ್ತಾಯಿರ್ತೀನಿ. ಇನ್ಸ್ಟಾಗ್ರಾಮು DS ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ.
ಎಲ್ಲ ಪ್ಯಾಕಿಂಗು ಸೀರೆ ಎಲ್ಲ ನೀಟಾಗಿ ಇಟ್ಬಿಟ್ಟು ಸ್ವಲ್ಪ ನುಗ್ಗೆಕಾಯಿ ಸಾರು ಬೇಳೆ ಸಾರು ಮಾಡಿದೆ. ನಮ್ಮ ಚಿಕ್ಕ ಮಗನಿಗಂತೂ ಮ್ಯಾಂಗೋ ಅಂತ ತುಂಬ ಇಷ್ಟಪಡ್ತಾ ಇದ್ದ. ಇನ್ನೂ ಹಣ್ಣು ಬಂದಿಲ್ಲ, ಕಾಯಿ ಬಂದಿದೆ ಅಷ್ಟೇ. ಫುಲ್ ಹುಳಿ ಇದೆ, ಎಷ್ಟೋ ದಿನ ಆಗಿತ್ತು. ಈ ವರ್ಷದಲ್ಲಿ ಮೊದಲೇ ಮ್ಯಾಂಗೋವನ್ನು ತಿಂತಾ ಇರೋದು. ಒಂದೇ ಒಂದು ಕಟ್ ಮಾಡಿಬಿಟ್ಟು ಊಟದ ಜೊತೆ ನೆಂಚ್ಕೊಳ್ಳೋಣ ಅಂತ ಮಕ್ಕಳಿಗೂ ಕೊಟ್ಟೆ. ನಮ್ಮ ಹಸ್ಬೆಂಡು ಇವಾಗ ಬಂದರು, ಮಧ್ಯಾಹ್ನ ಊಟಕ್ಕೆ ಬಂದಿರಲಿಲ್ಲ. ಸೊ ಅವ್ರಿಗೆ ಇವಾಗ ಊಟಕ್ಕೆ ಕೊಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ DS ಕಲೆಕ್ಷನ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಹತ್ರ ಸಾರಿ ಕೂಡ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.